ಡೆಮೋ ಹೊಡಿಪಿ ಈಗ? ಮೂರನೇ ಡೆಮೋ ಎಕ್ಸಲೆಂಟ್ ಎಕ್ಸಲೆಂಟ್. ಅಪ್ಪಿ ನೋಡ್ರಿ 3 ಡೆಮೋ ಹೊಡ್ಯಾನ, 3 ಎಕ್ಸಲೆಂಟ್. ಜೋಶೆ ಕ್ಲಾಸ್ ಬರ್ಲಿ. ಮೂರು ಎಕ್ಸಲೆಂಟ್ ನೋಡಪ್ಪಿ. ಇವನು ಕೂಡ 3 ಡೆಮೋ ಎಕ್ಸಲೆಂಟ್. ಜೋರ್ಸೆ ಕ್ಲಾಸ್ ಬರ್ಲಿ. ಒಂದಪ್ಪಿ 2 ಡೆಮೋ, 2 ಡೆಮೋ ಎಕ್ಸಲೆಂಟ್. ಹೋದ ಡೆಮೋ ಏನಾಗಿತ್ತು? ಫಸ್ಟ್ ಟೈಮ್. ಓಕೆ ನೋಡ್ರಪ್ಪಿ, ಫಸ್ಟ್ ಟೈಮ್ ಹೊಡ್ಯಾನ. ಜೋರ್ಸೆ ಕ್ಲಾಸ್ ಬರ್ಲಿ. ಯಾವ್ರಿಂದ ಬಂದಿಪ್ಪಿ? ಗುಲ್ಬರ್ಗ. ಹೆಸರೇನು? ಅಂಬರೀಷ್. ಚೆನ್ನಾಗಿ ಮಾಡ್ಬೇಕು. ಎಕ್ಸಾಮ್ ಅದಾವ ಜೂನ್ 1ರಿಂದ. ಎಲ್ಲರೂ ಪ್ರಿಪೇರ್ ಆಗಬೇಕು ಮತ್ತು ಎಕ್ಸಲೆಂಟ್ ಒಳಗೆ ಇರ್ಬೇಕು. ಇರ್ತಿರಲ್ಲ ಎಲ್ಲರೂ? ನೀ ಎಷ್ಟು ಡೆಮೋ ಹೊಡಿಪಿ? 3 ಡೆಮೋ 3 ಎಕ್ಸಲೆಂಟ್. 3 ಡೆಮೋ 3 ಎಕ್ಸಲೆಂಟ್. ಜೋರ್ಸೆ ಕ್ಲಾಸ್ ಬರ್ಲಪ್ಪಿ. ನಿಂದಪ್ಪಿ 5 ಡೆಮೋ 5 ಎಕ್ಸಲೆಂಟ್. ನೋಡಪ್ಪಿ 5 ಡೆಮೋ ಹೊಡ್ಯಾನ, 5 ಎಕ್ಸಲೆಂಟ್. ಜೋರ್ಸೆ ಕ್ಲಾಸ್ ಬರ್ಲಿ. ಪ್ರತಿಯೊಬ್ಬರಿಗೆ ಸಪೋರ್ಟ್ ಇರ್ಬೇಕು ನಾವು. ನಿಂದಪ್ಪಿ ಫಸ್ಟ್ ಡೆಮೋ ಸೆಕೆಂಡ್ ಗ್ರೂಪ್ ಬಂದಿತ್ತು. ಫಸ್ಟ್ ಈಗ ಸೆಕೆಂಡ್ ಡೆಮೋ ಏನೈತಿ? ಎಕ್ಸಲೆಂಟ್ ಬಂದಿ. ನೋಡಪ್ಪಿ ಹೋದ ಡೆಮೋ ಏನೈತಿ? ಸೆಕೆಂಡ್ ಗ್ರೂಪ್ ಹೊಡ್ಯಾನ. ಈ ಡೆಮೋ ಏನೈತಿ? ಫಸ್ಟ್ ಗ್ರೂಪ್ ಪಾಸ್ ಆಗ್ಯಾನ. ಜೋರ್ಸೆ ಕ್ಲಾಸ್ ಬರಲಿ. ಹೀಗೆ ಇಂಪ್ರೂವ್ಮೆಂಟ್ ಇರ್ಬೇಕು. ಎಲ್ಲರೂ ಚೇಂಜ್ ಆಗಬೇಕಿಲ್ಲ. ಎಲ್ಲರೂ ಅಲ್ಲೇ ಗ್ರೂಪ್ 2 ಗ್ರೂಪ್ 3 ಒಳಗೆ ಇರಬಾರ್ದು. ಸ್ವಲ್ಪ ಚೇಂಜ್ ಆಗಿ ಬರ್ಬೇಕಾ? ಓಕೆ. ಎಲ್ಲರೂ ಪ್ರತಿಯೊಬ್ಬರು ಮೆಡಲ್ ಬೇಕಂದ್ರೆ ಏನ್ ಮಾಡ್ಬೇಕು? ಪ್ರತಿಯೊಬ್ಬರು ಎಕ್ಸಲೆಂಟ್ ಒಳಗೆ ಪಾಸ್ ಆಗಬೇಕು. ಆಗ್ತೀರಾ ಎಲ್ಲರೂ? ಓಕೆ. ವಿಶ್ ಯು ಆಲ್ ದ ಬೆಸ್ಟ್ ಎಲ್ಲರಿಗೆ. ಜೂನ್ 1ರಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಾವೆ. ಎಲ್ಲರೂ ಒಳ್ಳೆ ಸ್ಕೋರ್ ಮಾಡ್ಕೋರಿ. ಅದ್ರ ಜೊತೆಗೆ ಏನೈತಿ ಮತ್ತೆ ಎಕ್ಸಲೆಂಟು ಪಾಸ್ ಆಗ್ಬೇಕು. ಯಾರು ಮಂಗಳೂರು ಯಾರು ಅಭ್ಯರ್ಥಿಗಳಿದ್ರೆ ಇದೇ ಅಂಬೇಡ್ಕರ್ ಸ್ಟೇಡಿಯಂದಾಗ ರ್ಯಾಲಿ ಇರ್ತೈತಿ. ಬಟ್ ಇಲ್ಲೇ ಬಂದು ಪ್ರಾಕ್ಟೀಸ್ ಇರ್ಬೇಕಾ? ಇಲ್ಲಿ ಕಂಟಿನ್ಯೂ ಫಿಸಿಕಲ್ ಬ್ಯಾಚ್ ಸ್ಟಾರ್ಟ್ ಇರ್ತದ. ಎಕ್ಸಾಮ್ ಕ್ಲಿಯರ್ ಆಯ್ತಂದ್ರೆ ನೆಕ್ಸ್ಟ್ ಹಂಗೆ ಫಿಸಿಕಲ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಬೇಕು. ಮಾಡ್ತಿರಲ್ಲ ಎಲ್ಲರೂ? ಕಂಟಿನ್ಯೂ ಇರ್ಬೇಕು. ಡೌನ್ ಹೊಡಿಬಾರ್ದು. ನಿಮ್ಮ ರ್ಯಾಲಿ ಬರೋವರೆಗೆ ಕಂಟಿನ್ಯೂ ಪ್ರಾಕ್ಟೀಸ್ ಇರಬೇಕು. ಓಕೆನಾ? ಎಲ್ಲರಿಗೂ ಆಲ್ ದ ಬೆಸ್ಟ್. ಇನ್ನು ನೆಕ್ಸ್ಟ್ ನೋಡ್ರಿ, ಮಹಿಳಾ ಅಭ್ಯರ್ಥಿಗಳು ಇವತ್ತೇನೈತಿ ಗ್ರೂಪ್ 2 ಒಳಗೆ 3 ಜನ ಪಾಸ್ ಆಗಿರೋ ಅವ್ರಿಗೆ ಜೋರ್ಸೆ ಕ್ಲಾಸ್ ಬರಲಿ. ಮುಂದಿನ ಏನೈತಿ ಈಗ 17 ಡೆಮೋ ಒಳಗೈತಿ. ಪ್ರತಿಯೊಬ್ಬರು ನೀವು ಇಂಪ್ರೂವ್ಮೆಂಟ್ ಆಗಿರಬೇಕು. ಇಂಪ್ರೂವ್ಮೆಂಟ್ ಆಗಿ ಎಕ್ಸಲೆಂಟ್ ಒಳಗೆ. ಓಕೆ. ಈ WMP ಒಳಗೆ ನೋಡ್ರಿ 1600 ಮೀಟರ್ ನೀವು ಗ್ರೂಪ್ 1 ಒಳಗೆ ಪಾಸ್ ಆದ್ರಪ್ಪ ಅಂತಂದ್ರೆ 60 ಮಾರ್ಕ್ಸ್ ಅದಾವೆ. ಎಷ್ಟು ಅದಾವು? 60 ಮಾರ್ಕ್ಸ್ ಅದಾವೆ. ಓಕೆ. ಇವತ್ತಿನ ನೀವು 16ನೇ ಡೆಮೋ ಒಳಗೆ 48 ಮಾರ್ಕ್ಸ್ ತೊಗೊಂಡ್ರಿ. ಇನ್ನ 12 ಮಾರ್ಕ್ಸ್ ತಗೋಬೇಕಿಲ್ಲೋ? 12 ಮಾರ್ಕ್ಸ್ ತಗೋಬೇಕು. ಅದ್ರ ಜೊತೆಗಿನ ಮೆಡಲ್ ಅನ್ನ ತಗೋಬೇಕಂದ್ರೆ ಎಲ್ಲರೂ ಏನ್ ಮಾಡ್ಬೇಕು? ಗ್ರೂಪ್ 1 ಒಳಗೆ ಆಗ್ತಿರಲ್ಲ ಎಲ್ಲರೂ? ಓಕೆ. ಆಲ್ ದ ಬೆಸ್ಟ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಭಾರತ್ ಮಾತಾ ಕಿ ಓಕೆ. ಇದೇ ತರ ಟೈಮಿಂಗ್ ಮೇಂಟೈನ್ ಮಾಡ್ಕೊಂಡು ನೋಡಿ. 15 ಕಿಲೋಮೀಟರ್ ರ್ಯಾಲಿ ಒಳಗೆ ಒಟ್ಟು ಏನೇ ಇರಲಿ ನೀವು ಎಕ್ಸಲೆಂಟ್ ಒಳಗೆ ಇರಬೇಕು. ಹೇಳಿದ ಯಾಕಂದ್ರೆ ಫೈನಲ್ ಮೆರಿಟ್ ಒಳಗ ನಿಮ್ಮ ಎಕ್ಸಾಮ್ ಸ್ಕೋರ್ ಮತ್ತು ಫಿಸಿಕಲ್ ಎಕ್ಸಲೆಂಟ್ ಒಳಗಿತ್ತಪ್ಪ ಅಂತಂದ್ರೆ 10ಕ್ಕೆ 10 ಪ್ಲಸ್ ಹೊಡಿದ್ರಿ ಅಂದ್ರೆ 40 ಮಾರ್ಕ್ಸ್. ಫಿಸಿಕಲ್ನಾಗ ನಿಮ್ಗೆ 100 ಮಾರ್ಕ್ಸ್ ಅದಾವ. ನಿಮ್ಮ ಕೈಯಾಗ ಎಷ್ಟು ಮಾರ್ಕ್ಸ್ ಅದಾವು? 100 ಮಾರ್ಕ್ಸ್ ಅದಾವ. ಮಕ್ಕಳ ಹೊಡಿಬ್ಯಾಡ್ರಿ. ಏನೂ ಆಗೋದಿಲ್ಲ. ಹಾರ್ಡ್ ವರ್ಕ್ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ, ಗ್ರೌಂಡ್ ಮೇಲೆ ನಂಬಿಕೆ ಇಟ್ಟು ಪ್ರಾಕ್ಟೀಸ್ ಮಾಡ್ರಿ. 100% ಎಲ್ಲರೂ ಸಕ್ಸಸ್ ಆಕ್ಕಿರಿ. ಆಗ್ತಿರ್ಲ ಎಲ್ಲರೂ? ಎಲ್ಲರಿಗೆ ಹಿಂಗೆ ನಿಮ್ಮಲ್ಲಿ ಜೋಶ್ ಇರ್ಬೇಕಾ? ಈ ವಾರ ನಂಗೆ ಎಷ್ಟು ಟೈಮಿಂಗ್ ಕೊಟ್ಟಿನ ಇನ್ನೂ ಕವರ್ ಮಾಡ್ಬೇಕು. ನಾನು ಮನುಷ್ಯಾಗ ಹಸುವಾದಾಗ ಊಟ ಬೇಕಂತದ್ಲ. ನಮ್ಮ ರ್ಯಾಲಿ ಬರ್ದಾಗ ನಮ್ಮ ಪ್ರಾಕ್ಟೀಸ್ ಬೇಕು ನಾವು ಚೆನ್ನಾಗಿ ಮಾಡ್ಬೇಕು ಅನ್ಬೇಕು ನಮ್ಮಲ್ಲಿ. ಹೌದಲ್ಲ? ಆ ಥರ ವಿಚಾರಗಳಿದ್ದಾಗ ನಾವು ಅವಾಗ ಏನಾಗ್ತೈತಿ ಪ್ರತಿಯೊಬ್ಬರು ಅವಾಗ ಇಂಪ್ರೂವ್ಮೆಂಟ್ ಆಗಕ್ಕೆ ಸಾಧ್ಯ ಐತಿ. ಇಂಪ್ರೂವ್ಮೆಂಟ್ ಆಗ್ತಿರ್ಲ ಎಲ್ಲರೂ? ಓಕೆ. ಕಂಗ್ರ್ಯಾಚುಲೇಷನ್. ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿರಿ. ಓಕೆ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಹಿಂಗೆ ಟೈಮಿಂಗ್ ಮೇಂಟೈನ್ ಆಗಲಿ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಟೈಮಿಂಗ್ ಹಿಂಗೆ ಮೇಂಟೈನ್ ಆಗಲಿ. ಓಕೆ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್.